ಇನ್ನು ಆಸ್ಪತ್ರೆಗೆ ಆಂಧ್ರ ಪ್ರದೇಶದ ಗೃಹ ಸಚಿವ ಭೇಟಿ. ಗೃಹ ಸಚಿವೆ ಅನಿತಾ ಪಗಲಪುಡಿ ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಅನಿತಾ ಪಗಲಪುಡಿ ಅವರು ರುಯಾ ಆಸ್ಪತ್ರೆ ಶವಾಗಾರಕ್ಕೆ ಭೇಟಿ ನೀಡಿ ಗೃಹ ಸಚಿವೆ ಪರಿಶೀಲನೆ ನಡೆಸಿದ್ದಾರೆ. ಮೃತರ ಕುಟುಂಬಸ್ಥರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ ಗೃಹ ಸಚಿವೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಅನಿತಾ ಪಗಲಪುಡಿ. ಆಂಧ್ರ ಹೋಮ್ ಮಿನಿಸ್ಟರ್ ಅನಿತಾ ಪಗಲಪುಡಿ ಅವರು ಭೇಟಿಯಾಗಿದ್ದಾರೆ. ರುಯಾ ಆಸ್ಪತ್ರೆ ಶವಾಗಾರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮೃತರ ಕುಟುಂಬಸ್ಥರೇನಿದ್ದಾರೆ ಅವ್ರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. ಜೊತೆಗೆ ಏನು ಅನಾಹುತ ಆಯಿತು, ಏನು ಕಾರಣ, ಅದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ಪೊಲೀಸ್ ಅಧಿಕಾರಿಗಳಿಂದ ಕೂಡ ಅನಿತಾ ಪಗಲಪುಡಿ ಅವರು ಪಡೆದಿದ್ದಾರೆ. ಇದೀಗ ರುಯಾ ಆಸ್ಪತ್ರೆ ಬಳಿಯಿಂದ ನಮ್ಮ ಪ್ರತಿನಿಧಿ ತಿರುಪತಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿರಣ್ ಸೂರ್ಯ. ಕಿರಣ್, ನಿನ್ನೆ ರಾತ್ರಿ ಆದಂತಹ ಘಟನೆ ನಿಜಕ್ಕೂ ಬಹಳ ಒಂದು ರೀತಿ ಶಾಕ್ ಆಗುವಂಥದ್ದು. ಸದ್ಯಕ್ಕೆ ಹೇಗಿದೆ ಗಾಯಗೊಂಡಿರುವವರ ಪರಿಸ್ಥಿತಿ, ಜೊತೆಗೆ 6 ಮಂದಿ ಏನು ಸಾವನ್ನಪ್ಪಿದ್ದಾರೆ, ಅವರ ಕುಟುಂಬಸ್ಥರ ಆಕ್ರಂದನೆ ಇರ್ಬೋದು, ಇದೆಲ್ಲವನ್ನು ಕೂಡ ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಅದು ಅಂದರೆ ವೈಕುಂಠ ಏಕಾದಶಿ ಎಂದು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅಂತೇಳಿ ಆಗಮಿಸಿದವರಿಗಾಗಿ ತಿರುಪತಿಯಲ್ಲಿ ಈಗಾಗಲೇ ಕೂಡ TTDಯಿಂದ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ರು. 9 ಸ್ಥಳಗಳಲ್ಲಿ ಒಟ್ಟು 94 ಕೌಂಟರ್ಗಳನ್ನು ಓಪನ್ ಮಾಡಲಾಗಿತ್ತು. ನಿನ್ನೆ ಅಂದರೆ ಈ ಒಂದು ರಾಮನಾಯ್ಡು ಅನ್ನುವಂಥ ಒಂದು ಹೈಸ್ಕೂಲ್ನ ಬಳಿಯಲ್ಲಿ ಒಂದು ಕೌಂಟರ್ನ ಅಂದರೆ 10 ಕೌಂಟರ್ಗಳನ್ನು ಓಪನ್ ಮಾಡಿದ್ರು. ಆ ಕೌಂಟರ್ಗಳ ಬಳಿ ಏನು ಜನರು ಟಿಕೆಟ್ ತೆಗೆದುಕೊಳ್ಳಿಕ್ಕೆ ಹೋಗಬೇಕಾದಂಥ ಏನು ಭಕ್ತರಿದ್ದಾರೆ ಅವರು ಪದ್ಮಾವತಿಯ ಪಾರ್ಕ್ನಲ್ಲಿ ಜಮಾಯಿಸಿದ್ರು. ಪದ್ಮಾವತಿ ಪಾರ್ಕ್ನ ಬಳಿ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ರು. ಉಸಿರು ಕಟ್ಟಿದ ವಾತಾವರಣ ನಿರ್ಮಾಣವಾಗಿತ್ತಂತೆ. ಆ ಹಿನ್ನೆಲೆಯಲ್ಲಿ ವೈಜಾಗ್ನ ಕಲಾವತಿ ಅನ್ನುವಂಥ ಒಂದು ಮಹಿಳೆಯನ್ನು ಅಲ್ಲೇ ಸ್ಥಳದಲ್ಲೇ ಇದ್ದಂತಹ ಪೊಲೀಸ್ ಅಧಿಕಾರಿ ಗೇಟನ್ನು ಓಪನ್ ಮಾಡಿ ಹೊರಗೆ ಆಕೆಯನ್ನು ಕಳಿಸ್ಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಆಕೆಯ ಹಿಂಭಾಗದಲ್ಲಿದ್ದಂಥ ಸಾವಿರಾರು ಜನರು ಏನಿದ್ದಾರೆ ಅವರು ಪೊಲೀಸರು ಆಕೆಯನ್ನು ಟೋಕನ್ ಕೌಂಟರ್ಗೆ ಕಳಿಸ್ತಿದ್ದಾರೆ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಹಿನ್ನೆಲೆಯಲ್ಲಿ ಗೇಟನ್ನು ಓಪನ್ ಮಾಡಿಕೊಂಡು ಎಲ್ಲರೂ ಕೂಡ ಮುಂದಾಗ್ತಾರೆ. ಅಂದರೆ ಗೇಟನ್ನು ತಳ್ಕೊಂಡು ಹೊರಬರಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿ ಈಗಾಗಲೇ ಕೂಡ 6 ಜನರು ಮೃತವನ್ನು ಪಟ್ಟಿರುವಂಥದ್ದು. ಸದ್ಯ 5 ಜನರು ಅದೇ ಸ್ಥಳದಲ್ಲಿ ಮೃತಪಟ್ಟಿದ್ರು. ಶ್ರೀನಿವಾಸಂ ಬಳಿ ಒಬ್ಬರು ಮೃತಪಟ್ಟಿದ್ರು. ಒಟ್ಟು 6 ಜನರು ಈಗಾಗಲೇ ಕೂಡ ಮೃತವನ್ನು ಪಟ್ಟಿರುವಂಥದ್ದು. 5 ಜನ ಆಂಧ್ರದವರಾಗಿದ್ದರೆ ಒಬ್ಬರು ತಮಿಳುನಾಡಿನ ಸೇಲಂನವರು ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಸದ್ಯ 6 ಜನರ ಮೃತದೇಹವನ್ನು ಈಗಾಗಲೇ ಕೂಡ ರುಯಾ ಆಸ್ಪತ್ರೆಯಲ್ಲಿ ಮಾರ್ಚುರಿಯಲ್ಲಿ ಇಡಲಾಗಿರುವಂಥದ್ದು. ಒಂದು ಅಂದರೆ ತಮಿಳುನಾಡಿನ ಸೇಲಂನ ಮಲ್ಲಿಗಾ ಅವರ ಮೃತದೇಹವನ್ನು ಈಗಾಗಲೇ ಕೂಡ ಪೋಸ್ಟ್ ಮಾರ್ಟಮ್ ಮಾಡಲಾಗಿರುವಂಥದ್ದು. ಸದ್ಯ ನಾನು ಈಗಾಗಲೇ ಪೋಸ್ಟ್ ಮಾರ್ಟಮ್ ಮಾಡ್ತಿರುವಂಥ ಸ್ಥಳ ಏನಿದೆ ಅಂದರೆ ಶವಾಗಾರ ಏನಿದೆ, ಶವಾಗಾರದ ಮುಂಭಾಗದಲ್ಲಿದ್ದೀನಿ. ಈಗಾಗಲೇ 6 ಮೃತದೇಹಗಳು ಕೂಡ ಈ ಒಂದು ಶವಾಗಾರದಲ್ಲಿ ಇರುವಂಥದ್ದು. ಒಂದು ಮೃತದೇಹ ಅಂದರೆ ಸೇಲಂನಿಂದ ಬಂದಿದ್ದಂಥ ದರ್ಶನಕ್ಕೆ ಬಂದಿದ್ದಂಥ ಮಲ್ಲಿಕಾ ಅವರ ಮೃತದೇಹವನ್ನು ಈಗಾಗಲೇ ಕೂಡ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಅವರ ಪ್ರತಿಗೆ ಮೃತದೇಹವನ್ನು ಕೂಡ ಈಗಾಗಲೇ ಹಸ್ತಾಂತರ ಮಾಡಲಾಗ್ತಿದೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಆಂಧ್ರ ಪ್ರದೇಶದ ಗೃಹ ಸಚಿವರಾಗಿರುವಂತಹ ಅನಿತಾ ಅವರು ಇರ್ಬೋದು, ಮತ್ತು ಸಚಿವರು ಕೂಡ ಬಂದು ಯಾರ್ಯಾರು ಮೃತಪಟ್ಟಿದ್ರು ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಈಗಾಗಲೇ ಕೂಡ ಸಾಂತ್ವನವನ್ನು ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಕುಟುಂಬಸ್ಥರು ಈಗ ಹೋಗಿರುವಂಥದ್ದು ನಮಗೆ ತುಂಬ ನೋವನ್ನು ತಂದುಕೊಟ್ಟಿದೆ, ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಿರುವಂಥದ್ದು. ಸ್ಥಳದಲ್ಲಿ ಯಾವ ಥರವಾಗಿ ಅಚಾತುರ್ಯ ಆಯಿತು, ಯಾವ ಥರವಾಗಿ ನೆಗ್ಲಿಜೆನ್ಸಿ ಆಯಿತು ಅನ್ನೋಂಥದ್ದನ್ನು ಗೃಹ ಸಚಿವರ ಹತ್ರ ಈಗಾಗಲೇ ಕೂಡ ಕುಟುಂಬಸ್ಥರು ಹೇಳ್ತಾ ಇದ್ರು. ಅಂದರೆ ಯಾವ ಥರವಾಗಿ ಅಲ್ಲಿ ಸ್ಥಳದಲ್ಲಿ ಯಾರು ಕೂಡ ಇರಲಿಲ್ಲ, ಇದನ್ನು ಮೇಂಟೈನ್ ಮಾಡಲಿಕ್ಕೆ ಯಾರೂ ಇರಲಿಲ್ಲ, ಬ್ಯಾರಿಕೇಡ್ಗಳನ್ನು ಸ್ಥಳದಲ್ಲಿ ಹಾಕಿರಲಿಲ್ಲ, ಗೇಟನ್ನು ಓಪನ್ ಮಾಡ್ತಿದ್ದಂತೆ ಏಕಾಏಕಿ ಎಲ್ಲರೂ ಕೂಡ ಟಿಕೆಟ್ ಕೌಂಟರ್ನ ಬಳಿ ಮುನ್ನುಗ್ಲಿಕ್ಕೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಕಾಲ್ ತುಳಿತ ಒಳಗಾಯಿತು ಅಂತೇಳಿ ಕುಟುಂಬಸ್ಥರೆಲ್ಲರೂ ಕೂಡ ಈಗಾಗಲೇ ಅನಿತಾ ಅವರ ಹತ್ರ ಈ ಒಂದು ಸಂಬಂಧಪಟ್ಟಂತೆ ನಿನ್ನೆ ಘಟನೆ ನಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಕುಟುಂಬಸ್ಥರು ಅನಿತಾ ಅವರ ಹೋಮ್ ಮಿನಿಸ್ಟರ್ ಬಳಿ ಕೂಡ ಈ ವಿಚಾರವನ್ನು ಮುಟ್ಟಿಸಿದ್ರು. ಈಗಾಗಲೇ ಇನ್ನೇನು ಒಂದು ಅರ್ಧ ಒಂದು ಗಂಟೆಯಲ್ಲಿ CM ಕೂಡ ಆಸ್ಪತ್ರೆಗೆ ಭೇಟಿ ನೀಡೋರಿದ್ದಾರೆ. ಈಗಾಗಲೇ 6 ಜನ ಮೃತಪಟ್ಟಿದ್ರೆ ಇನ್ನು 4 ಜನ ಸೀರಿಯಸ್ ಆಗಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. 35ರಿಂದ 40 ಜನರನ್ನ ಈಗಾಗಲೇ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅದರಲ್ಲಿ ಕೆಲವೊಂದಷ್ಟು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು, 4 ಜನ ಮಾತ್ರ ಸೀರಿಯಸ್ ಆಗಿದ್ದಾರೆ ಅಂತೇಳಿ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರು ಈಗಾಗಲೇ ಕೂಡ ಸ್ಥಳಕ್ಕೆ ಬಂದು ಮೃತರೇನಿದ್ದಾರೆ ಅವರ ಕುಟುಂಬಸ್ಥರಿಗೆ ಒಂದು ಪರಿಹಾರ ಘೋಷಣೆ ಮಾಡುವಂಥದ್ದಾಗಿರ್ಬೋದು, ಮತ್ತು ಯಾರ್ಯಾರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರ ಆರೋಗ್ಯವನ್ನು ವಿಚಾರಿಸ್ತಾರೆ ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ ಈಗಾಗಲೇ ಕೂಡ ಲಭ್ಯವಾಗ್ತಿರುವಂಥದ್ದು. ಈ ಒಂದು ಘಟನೆಗೆ ಪ್ರಮುಖವಾಗಿ ಕಾರಣ ಅಂತ ಹೇಳಿದ್ರೆ ಆ ಪದ್ಮಾವತಿ ಪಾರ್ಕ್ ಏನಿದೆ, ಆ ಪದ್ಮಾವತಿ ಪಾರ್ಕ್ನಲ್ಲಿ ಸಾವಿರಾರು ಜನರು ಟೋಕನ್ನ ಪಡ್ಕೊಳ್ಳಿಕ್ಕೆ ಜಮಾಯಿಸಿದಂಥ ಸಂದರ್ಭದಲ್ಲಿ ಈ ವೈಜಾಗ್ನ ಕಲಾವತಿ ಏನಿದ್ದಾರೆ ಅವರಿಗೆ ಉಸಿರು ಕಟ್ಟಿದಂತೆ ಆಗಿ ಆಕೆಯನ್ನು ಹೊರಗೆ ಕರೆದುಕೊಂಡು ಆಕೆಗೆ ಒಂದು ರೆಸ್ಟ್ ಮಾಡುವಂಥದ್ದು, ನೀರು ಕೊಡುವಂಥದ್ದು, ಈ ಥರದ್ದು ಯಾವುದೋ ಒಂದು ಮಾನವೀಯತೆ ಹಿತದೃಷ್ಟಿಯಿಂದ ಈ ಒಂದು ಪೊಲೀಸ್ ಅಧಿಕಾರಿ ಆಕೆಯ ಒಬ್ಬರನ್ನ ಮಾತ್ರ ಹೊರಗಡೆ ಬಿಡ್ಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಆಕೆಯ ಹಿಂಭಾಗದಲ್ಲಿದ್ದಂಥ ಸಾವಿರಾರು ಜನರು ಭಕ್ತಾದಿಗಳೇನಿದ್ದಾರೆ ಈ ಪೊಲೀಸರು ಈಕೆಯನ್ನು
ಗಾಡಿಯನ್ನು ಮಾತ್ರ ಟಿಕೆಟ್ ಕೌಂಟರ್ ಬಳಿ ಕಳಿಸ್ತಿದ್ದಾರೆ ಅನ್ನುವಂಥ ಒಂದು ತಪ್ಪು ಕಲ್ಪನೆಯನ್ನ ಇಟ್ಕೊಂಡು ಎಲ್ಲರೂ ಕೂಡ ಗೇಟ್ನ ತಳ್ಕೊಂಡು, ಅಂದರೆ ಪೊಲೀಸರು ಗೇಟನ್ನು ಚೂರು ಓಪನ್ ಮಾಡಿ ಆಕೆಯನ್ನು ಮಾತ್ರ ಹೊರಗೆ ಕಳಿಸುವಂಥದಕ್ಕೆ ಮುಂದಾದರು. ಆದರೆ ಈ ಜನ ಏನಿದ್ರು ಎಲ್ಲರೂ ಕೂಡ ತಪ್ಪು ಕಲ್ಪನೆಯಿಂದ ಏಕಾಏಕಿ ಗೇಟನ್ನು ತಳ್ಕೊಂಡು ಕೌಂಟರ್ ಕಡೆಗೆ, ಅಂದರೆ ರಾಮನಾಯ್ಡು ಹೈಸ್ಕೂಲ್ ಏನಿದೆ, ರಾಮನಾಯ್ಡು ಹೈಸ್ಕೂಲ್ನ ಬಳಿಗೆ ನುಗ್ಗಲಿಕ್ಕೆ ಮುಂದಾಗ್ತಾರೆ. ನುಗ್ಗಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಗೇಟ್ನ ತಳ್ತಾರೆ, ಗೇಟ್ನ ತಳ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ 5 ಜನ ಸ್ಥಳದಲ್ಲೇ, ಅಂದರೆ ಅಲ್ಲೇನು ಸಾವಿರಾರು ಜನ ಇದ್ರು ಆ ಪದ್ಮಾವತಿ ಪಾರ್ಕಲ್ಲಿ, ಪದ್ಮಾವತಿ ಪಾರ್ಕ್ನಲ್ಲಿದ್ದಂಥ ಸಾವಿರಾರು ಜನರಲ್ಲಿ ಈಗಾಗಲೇ 5 ಜನರು ಸ್ಥಳದಲ್ಲೇ ಮೃತವನ್ನು ಪಟ್ಟಿದ್ರೆ, ಅದರ ಪಕ್ಕದಲ್ಲೇ ಇದ್ದಂಥ ಶ್ರೀನಿವಾಸಂ ಅನ್ನುವಂಥ ಇನ್ನೊಂದು ಕಾಂಪ್ಲೆಕ್ಸ್ನಲ್ಲೂ ಕೂಡ ಕಾಲು ತುಳಿತ ಉಂಟಾಗಿ ಅಲ್ಲೂ ಒಬ್ಬರು ಒಟ್ಟು 6 ಜನ ಮೃತಪಟ್ಟಿದ್ರೆ, ಆಂಧ್ರ ಪ್ರದೇಶದ 5 ಜನರು, ತಮಿಳುನಾಡಿನ ಸೇಲಂನವರು ಒಬ್ಬರು, ಒಟ್ಟು 6 ಜನ ಈಗಾಗಲೇ ಕೂಡ ಸಾವನ್ನಪ್ಪಿರುವಂಥದ್ದು. ಕುಟುಂಬಸ್ಥರಿಗೆ ಈಗಾಗಲೇ ಸಾಂತ್ವನವನ್ನು ಹೇಳಲಿಕ್ಕೆ ಗೃಹ ಸಚಿವರು ಆಗಮಿಸಿದ್ದಾರೆ, ಸಚಿವರಾದಿಯಾಗಿ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಜಿಲ್ಲಾಡಳಿತ ಅಂದರೆ DC ಇರ್ಬೋದು, SP ಇರ್ಬೋದು, ಈಗಾಗಲೇ ಸ್ಥಳಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ. ನಾನು ಕೂಡ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಿದ್ದೀನಿ. ಕುಟುಂಬಸ್ಥರ ಆಕ್ರಂದನ ನಿಜವಾಗ್ಲೂ ಕೂಡ ಅವಿನಾಶ್ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ವೈಕುಂಠ ಏಕಾದಶಿ ಎಂದು ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಿದ್ರೆ ಸ್ವರ್ಗ ಪ್ರಾಪ್ತಿ ಆಗತ್ತೆ ಅನ್ನೋಂಥ ಒಂದು ಮಾತು. ಆದರೆ ಇಂದಿನ ದಿನವೇ ಕುಟುಂಬಸ್ಥರು ತೀರ್ಕೊಂಡು ಹೋಗಿರುವಂಥದ್ದು ನಿಜಕ್ಕೂ ಕೂಡ ಕುಟುಂಬಸ್ಥರಿಗೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು ಅವಿನಾಶ್. ಧನ್ಯವಾದ ಕಿರಣ್ ಸೂರ್ಯ.